ನಮ್ಮ ಸರ್ಕಾರ ನಾನು ಸಾಮಾಜಿಕ ನ್ಯಾಯದ ಪರ ಇದ್ದೇನೆ. ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದೇ ನಮ್ಮ ಜಿಲ್ಲೆ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡಂಥವರು ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯವರು. ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಸಹಕಾರ ಇದೆ. ಮಾದಿಗ ಸಮುದಾಯ ಎಲ್ಲ ಮೂಲ ನಿವಾಸಿಗಳಿದ್ದಾರೆ. ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮ ಜನರ ಪ್ರೀತಿ ವಿಶ್ವಾಸವನ್ನು ನೀವೆಲ್ಲ ಗಳಿಸ್ಕೊಂಡಿದ್ದೀರಿ. ಇವತ್ತು ಯಾರಿಗೂ ನಮ್ಮ ಸರ್ಕಾರ ಅನ್ಯಾಯ ಮಾಡುವಂಥ ಪ್ರಶ್ನೆ ಇಲ್ಲ. ಸಚಿವ ಸಂಪುಟದಲ್ಲೇನೆ ಇವತ್ತು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ 6-6-5 ಈ ಅನುಪಾತದಲ್ಲಿ ಮಾಡಬೇಕು ಅಂತೇಳಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನವನ್ನು ಯಾವ ರೀತಿಯಲ್ಲಿ ಸಚಿವ ಸಂಪುಟದಲ್ಲಿ ಮಾಡಿದ್ದೇವೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಲಿಕ್ಕೆ ನಾವು ಸಂಪೂರ್ಣವಾದ ಬೆಂಬಲ ಇರ್ತದೆ. ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರ್ತೀನಿ. ನಾವೆಲ್ಲ ಮಂತ್ರಿಗಳು ಎಲ್ಲರೂ ಒಂದೇ ಇದ್ದಾರೆ. ನನ್ನ ಒಂದು ವಿನಂತಿ ಏನಿದೆ ಅಂದರೆ, ಒಳ ಮೀಸಲಾತಿಯ ನೆಪದಲ್ಲಿ ಶೋಷಿತರು ಬೇರೆ ಬೇರೆ ಅನ್ನುವಂಥ ಪ್ರಶ್ನೆ ಆಗಬಾರದು. ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಎಲ್ಲ ಶೋಷಿತರು, ಹಿಂದುಳಿದವರು, ರೈತರು, ಕಾರ್ಮಿಕರು, ನಿರ್ಗತಿಕರು ಎಲ್ಲರೂ ನಾವು ಒಂದೇ ವೇದಿಕೆ ಮೇಲೆ ಬಂದರೆ ಮಾತ್ರ ಇವತ್ತು ನಾವೆಲ್ಲರಿಗೂ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ವಿಶಾಲ ದೃಷ್ಟಿಕೋನ ಇಟ್ಕೊಂಡು ಎಲ್ರಿಗೂ ಸಿಗುವಂಥ ರೀತಿಯಲ್ಲಿ ಇವತ್ತು ಒಂದು ರೊಟ್ಟಿ ಇತ್ತು ಅಂತ ಹೇಳಿದರೆ 4 ಜನ ಆಯಿತು. ಎಲ್ಲರೂ ಸ್ವಲ್ಪ 25 ನಾವು ಜೀವನ ಮಾಡೋದು ಕಲ್ತ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೇನು ನಿಮ್ಮ ಬೇಡಿಕೆಗಳಿವೆ ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಸಚಿವ ಸಂಪುಟದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗಿ ಇದೊಂದು ಪರಿಹಾರ ಕಂಡುಕೊಳ್ತೇವೆ. ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ, ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರಿಗೂ ನ್ಯಾಯ ಕೊಡುವಂಥ ರೀತಿಯಲ್ಲಿ ಇದನ್ನು ಜಾರಿಗೆ ತರುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನಾಡಿದೆ. ಒತ್ತಡದಲ್ಲಿ ಹೆಲ್ತ್ ಕಡೆಗೂ ಸ್ವಲ್ಪ ಗಮನ ಇಟ್ಕೊಂಡು ನನಗೆ ಸರ್